ಬೀದರ್ನಲ್ಲಿ ಸಂಸದರು ವರ್ಸಸ್ ಶಾಸಕರು ಸುದ್ದಿ ಬಹಳ ಹಳೆಯದು. ಅಲ್ಲಿ ಭಗವಂತ ಖೂಬಾ ವಿರುದ್ಧ ಪ್ರಭು ಚೌಹಾಣ್ ಇದ್ದಾರೆ. ಬಿಜೆಪಿಯ ಸಂಸದರ ವಿರುದ್ಧ ಬಿಜೆಪಿಯ ಶಾಸಕರು. ಮೊದಲು ಬರೀ ಪ್ರಭು ಚೌಹಾಣ್ ಇದ್ರು, ಈಗ ಅವ್ರ ಜೊತೆ ಇನ್ನೂ 2-3 ಜನ ಶಾಸಕರು ಸೇರ್ಕೊಂಡಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಯಲಹಂಕದಲ್ಲಿ ಒಂದು ಮೀಟಿಂಗ್ ಆಯಿತು, ಕ್ಷೇತ್ರವಾರು ಸಭೆ. ಆ ಸಭೆಯಲ್ಲಿ ಮತ್ತೊಮ್ಮೆ ಭಗವಂತ ಖೂಬಾಗೆ ಟಿಕೆಟ್ ಕೊಡಬೇಡಿ ಅಂತ ಜೋರು ಗಲಾಟೆ ಮಾಡಿದ್ರು. ಭಗವಂತ ಖೂಬಾ ಹಿಂಗೆ ಬಂದು ಹಂಗೆ ಹೋದರು. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಎದುರಿಗೆ ಹೈ ಡ್ರಾಮಾ ಆಗಿದೆ. ವೇದಿಕೆಯ ಮೇಲೆ ವಿಜಯೇಂದ್ರರ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಪ್ರಭು ಚೌಹಾಣ್, ಬೇರೆ ಯಾರಿಗಾರು ಟಿಕೆಟ್ ಕೊಡಿ, ಭಗವಂತ ಖೂಬಾರಿಗೆ ಕೊಡಬೇಡಿ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಳ್ಳೆ ಅಭ್ಯರ್ಥಿ ಕೊಟ್ರೆ ಬೀದರ್ ಅಭಿವೃದ್ಧಿ ಆಗತ್ತೆ, ಈ ಸಲ ಟಿಕೆಟ್ ಬದಲಾಯಿಸಿ ಅಂತ ಸಭಾ ಕಾರ್ಯಕ್ರಮ. ಹೊಸ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭ. ಪಕ್ಕದಲ್ಲೇ ಭಗವಂತ ಖೂಬಾನೂ ಇದ್ದಾರೆ. ವಿಜಯೇಂದ್ರರ ಎಡಗಡೆ ಬ್ಲೂ ಕಲರ್ ಜುಬ್ಬ ಏನು ನೋಡ್ತಿದ್ದೀರಲ್ಲ, ಭಗವಂತ ಖೂಬಾ ಅವರು. ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಇವ್ರ ಕಾಲಿಗೆ ಬಿದ್ದಿತ್ತು. ಅಂದ್ರೆ ಬೀದರ್ ಅಭಿವೃದ್ಧಿ ಆಗತ್ತೆ, ಕಾರ್ಯಕರ್ತರಿಗೆ ಒಳ್ಳೇದಾಗತ್ತೆ. 10 ವರ್ಷದಿಂದ ಕಾರ್ಯಕರ್ತರಿಗೆ ಮೋಸ ಆಗ್ತಿದೆ, ಅವರಿಗೆ ಅನ್ಯಾಯ ಆಗಬಾರ್ದು, ಧೋಖಾ ಆಗಬಾರ್ದು, ನಿಮ್ಮ ಕೈಕಾಲು ಬೀಳ್ತೀನಿ, ಈ ಸಲ ಟಿಕೆಟ್ ಬದಲಾಯಿಸಿ. ಕಾರ್ಯಕರ್ತರ ಪರವಾಗಿ ಕೇಳ್ತಾ ಇದ್ದೀನಿ, ಒಳ್ಳೆ ಅಭ್ಯರ್ಥಿ ಕೊಡಿ ಅಂತ. ಸಹಜವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಇದು ಇಷ್ಟ ಆಗಲಿಲ್ಲ. ಅವರು ತಾವು ಮಾತಾಡುವಾಗ ಹೇಳಿದ್ರು, ವೇದಿಕೆಯ ಮೇಲೆ ಕುಳಿತಂಥವರು ಕಾರ್ಯಕರ್ತರ ಬೆಲೆ ಏನು ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ಇವತ್ತು ಎಷ್ಟು ಬೇಡ ಅಂದರೂ ಬೀದರ್ ಸುದ್ದಿನೇ ಹೋಗುತ್ತೆ. ಅಂದರೆ ಬೀದರ್ ಸುದ್ದಿ ಅಂದರೆ ಕಾರ್ಯಕ್ರಮ ನಡೆಯಿತು, ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭ ನಡೆಯಿತು ಅಂತಲ್ಲ ಸುದ್ದಿ ಹೋಗೋದು. ಇಂಥ ಕಾರ್ಯಕ್ರಮದಲ್ಲಿ ಪ್ರಭು ಚೌಹಾಣ್ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ಅನ್ನುವ ಸುದ್ದಿನೇ ಇವತ್ತು ಪ್ರಸಾರ ಆಗುತ್ತೆ ಅನ್ನುವ ಅರ್ಥದಲ್ಲಿ ಹೇಳಿದ್ರು. ಇವತ್ತು ಬೇಡ ಅಂದರೂ ಬೀದರ್ ಜಿಲ್ಲೆಯ ಸುದ್ದಿನೇ ಓಡೋದು. ಕಾರ್ಯಕರ್ತರು ಗೌರವ ಕೊಟ್ಟು ವೇದಿಕೆಯ ಮೇಲೆ ಕೂಡಿಸಿದ್ದಾರೆ. ಕಾರ್ಯಕರ್ತರನ್ನ ಮರಿಬೇಡಿ. ಚುನಾಯಿತ ಪ್ರತಿನಿಧಿಗಳಿಗೆ ಅನ್ನಿಸಿರಬಹುದು ನಾನು ಗೆದ್ದ ಮೇಲೆ ಬಿಜೆಪಿ ಬಂದಿದೆ ಅಂತ. ಮಾಜಿ ಸಂಸದ ದಿವಂಗತ ರಾಮಚಂದ್ರ ವೀರಪ್ಪ 5 ಸಲ ಗೆದ್ದು ಭದ್ರ ಬುನಾದಿ ಹಾಕಿದ್ರಿ ಇಲ್ಲಿ ಪಕ್ಷಕ್ಕೆ. ಕೇಳಿಸ್ಕೊಳ್ಳಿ. ಕೂತಂತವ್ರಿಗೆ ಕಾರ್ಯಕರ್ತರು ಅಂದ್ರೆ ವೇದಿಕೆ ಮುಂದೆ ಕೂತಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಅಂತ ಕರೀತಾರೆ. ಕಾರಣ ಇದೆ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ
ಮುಖಂಡರಿಗೆ ಕಾರ್ಯಕರ್ತರ ಬೆಲೆ ಏನು, ಕಾರ್ಯಕರ್ತರ ಶ್ರಮ ಏನು, ಯಾವ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಲವಾರು ದಶಕಗಳಿಂದ ರಾಜ್ಯದಲ್ಲಿ ಮತ್ತು ಬೀದರ್ ಜಿಲ್ಲೆನಲ್ಲಿ ಬೆವರು ಸುರಿಸಿ ಪಕ್ಷವನ್ನ ಕಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಮರ್ತಿದ್ದಾರೆ ಬಹುಶಃ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು. ರಾಜ್ಯದ ಅಧ್ಯಕ್ಷನಾಗಿ ಮಾತನ್ನ ಹೇಳಿದಕ್ಕೆ ನಾವು ಒಂದು ಕ್ಷಣನೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅನ್ನೋದಕ್ಕೆ ನನಗೆ ಹೆಮ್ಮೆ ಆಯಿತು. ಕಾರ್ಯಕರ್ತರು ಗೌರವ ಕೊಟ್ಟಿದ್ದಾರೆ, ನಿಮ್ಮ ವೇದಿಕೆ ಮೇಲೆ ಕೂರಿಸಿದ್ದಾರೆ ಅಂತ ಹೇಳಿದ್ರೆ ಆ ಗೌರವ ತೆಗಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿನೂ ಕೂಡ ಕಾರ್ಯಕರ್ತರಿಗಿದೆ. ಅದನ್ನ ಮರಿಬಾರ್ದು. ನಮ್ಮ ಮುಖಂಡರು ಎಲ್ಲೋ ಒಂದ್ ಕಡೆ ನಮ್ಮ ಮುಖಂಡರಿಗೆ ಅನ್ಸಿರ್ಬೋದು, ನಾನು ಚುನಾಯಿತ ಪ್ರತಿನಿಧಿ ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದೆ ಬೀದರ್ ಜಿಲ್ಲೆನಲ್ಲಿ ಅಂತೇಳಿ. ಅದಕ್ಕೆ ಸಮಸ್ಯೆ ಆಗಿರ್ತಕ್ಕಂಥದ್ದು. ನಾನ್ MLA, ನಾನ್ ಜನಪ್ರತಿನಿಧಿ ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿದೆ ಅಂತೇಳಿ. ಪಾಪ ಪುಣ್ಯಾತ್ಮ ರಾಮಚಂದ್ರ ವೀರಪ್ಪ ಇವತ್ತು ಕೂಡ ನಾನು ನೆನಪು ಮಾಡ್ಕೋಬೇಕು. 5 ಬಾರಿ ಸಂಸದರಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಕೆಲಸ ಆ ಪುಣ್ಯಾತ್ಮನ ಕೈಯಲ್ಲಿ ಆಗಿತ್ತು. ಅದನ್ನೆಲ್ಲ ಮರ್ತಿರೋದನ್ನ ಪರಿಸ್ಥಿತಿ ಬಂದಿದೆ. ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಈ ಹೈ ಡ್ರಾಮಾ ಇಲ್ಲಿಗೆ ನಿಲ್ಲೋದಿಲ್ಲ. ಇತ್ತೀಚೆಗೆ ಯಲಹಂಕದಲ್ಲಿ ಅರುಣ್ ಸಿಂಗ್ ಬಂದಿದ್ದರು. ಕ್ಷೇತ್ರವಾರು ಒಂದೊಂದು ಕ್ಷೇತ್ರದಿಂದ, ಪ್ರತಿ ಕ್ಷೇತ್ರದಿಂದಲೂ ಅಲ್ಲಿನ ಶಾಸಕರು, ಮಾಜಿ ಶಾಸಕರು, ಚುನಾವಣೆಯಲ್ಲಿ ಸೋತಂಥವರು, ಜಿಲ್ಲಾ ಪದಾಧಿಕಾರಿಗಳು ಎಲ್ಲರನ್ನೂ ಕರೆದು ಅಭಿಪ್ರಾಯ ತಗೊಳ್ತಾ ಇದ್ದಾಗ ಆ ಸಭೆಯಲ್ಲಿ 4 ಜನ ಶಾಸಕರು ಟಿಕೆಟ್ ಕೊಡಬೇಡಿ ಈ ಸಲ ಮಲ್ಲಿಕಾರ್ಜುನ ಖೂಬಾವಳಿ ಅಂತ. ಇವತ್ತಂತೂ ಅತಿರೇಕ ಇದು, ಕಾಲಿಗೆ ಬಿದ್ದು ಕೇಳ್ಕೊಳ್ಳೋದು ವೇದಿಕೆಯ ಮೇಲೆ. ನೋಡೋಣ ಏನೇನಾಗುತ್ತೆ. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.